ನಮ್ಮ ಮಣ್ಣು ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಬೆಳೆ ಆರೋಗ್ಯವಾಗಿರುತ್ತದೆ ಮತ್ತು ನಮ್ಮ ಬೆಳೆ ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಜೀವನವು ಆರೋಗ್ಯವಾಗಿರುತ್ತೆ. ಇವತ್ತು ನಾವು ರೈತರಿಗೆ ತುಂಬ ಉಪಯೋಗವಾಗೋ ಒಂದು ಅದ್ಭುತ ನೈಸರ್ಗಿಕ ಕೃಷಿ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಜೀವಾಮೃತ. ಹೌದು, ಹೆಸರೇ ಹೇಳುವಂತೆ ಇದು ಗಿಡಗಳ ಜೀವಕ್ಕೆ ಅಮೃತದಂತೆ ಕೆಲಸ ಮಾಡುವ ಒಂದು ನೈಸರ್ಗಿಕ ದ್ರಾವಣ. ಇವತ್ತು ನಮಗೆ ಜೀವಾಮೃತದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಡಲು ನಮ್ಮ ಜೊತೆಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಂಡಿಕ ಗ್ರಾಮದ ಪ್ರಗತಿಪರ ಕೃಷಿಕರಾದ ಗೌರವಾನ್ವಿತ ಸೂರ್ಯನಾರಾಯಣ್ ಭಟ್ ಅವರು. ಇವರ ತೋಟದಲ್ಲಿ ಜೀವಾಮೃತದ ಬಳಕೆಯಿಂದ ಗಿಡಗಳು ಹೇಗೆ ನಳನಳಿಸುತ್ತಿವೆ, ಇದನ್ನು ಹೇಗೆ ತಯಾರಿಸಬೇಕು, ಹೇಗೆ ಬಳಸಬೇಕು ಮತ್ತು ಇದರಿಂದ ಏನು ಪ್ರಯೋಜನ ಅನ್ನೋದನ್ನು ಇವತ್ತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ, ಏಕೆಂದರೆ ಇದು ಕೇವಲ ಒಂದು ಗೊಬ್ಬರದ ಮಾಹಿತಿಯಲ್ಲ, ಮಣ್ಣಿನ ಜೀವವನ್ನು ಮತ್ತೆ ಎಬ್ಬಿಸುವ ಒಂದು ಅದ್ಭುತ ನೈಸರ್ಗಿಕ ವಿಧಾನ. ಮೊದಲು ನಾವು ತಿಳಿದುಕೊಳ್ಳಬೇಕಾದದ್ದು ಜೀವಾಮೃತ ಅಂದರೆ ಏನು. ಬಹಳ ಜನ ಇದನ್ನೊಂದು ಗೊಬ್ಬರ ಅಂತ ಅಂದುಕೊಳ್ತಾರೆ, ಆದರೆ ನಿಜ ಹೇಳಬೇಕಂದ್ರೆ ಜೀವಾಮೃತ ಅಂದರೆ ಕೇವಲ ಗೊಬ್ಬರ ಅಲ್ಲ, ಅದು ಒಂದು ಸೂಕ್ಷ್ಮಾಣು ಜೀವಗಳ ಸಂಕೀರ್ಣ. ಸರಳವಾಗಿ ಹೇಳಬೇಕಂದ್ರೆ ನಮ್ಮ ಮಣ್ಣಿನೊಳಗೆ ಲಕ್ಷಾಂತರ ಹಾಗೂ ಕೋಟ್ಯಾಂತರ ಉಪಯುಕ್ತ ಜೀವಾಣುಗಳು ಇರುತ್ತವೆ. ಅವೇ ಗಿಡಗಳಿಗೆ ಪೋಷಕಾಂಶ ಸಿಗೋ ಹಾಗೆ ಮಾಡುತ್ತವೆ. ಅವೇ ಮಣ್ಣಿನ ಸತ್ವವನ್ನು ಉಳಿಸಿಕೊಳ್ಳುತ್ತವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ರಾಸಾಯನಿಕ ಗೊಬ್ಬರ, ಕೀಟನಾಶಕ ಮತ್ತು ವಿವಿಧ ರಾಸಾಯನಿಕ ಬಳಕೆ ಜಾಸ್ತಿಯಾಗಿದ್ದರಿಂದ ಮಣ್ಣು ತನ್ನ ಸಹಜ ಶಕ್ತಿಯನ್ನು ನಿಧಾನವಾಗಿ ಕಳೆದುಕೊಳ್ಳತೊಡಗಿದೆ. ಅಂತಹ ಸಂದರ್ಭದಲ್ಲಿ ಮಣ್ಣಿನೊಳಗೆ ಮತ್ತೆ ಜೀವ ತುಂಬಲು, ಅದರಲ್ಲಿರುವ ಸೂಕ್ಷ್ಮಾಣು ಜೀವಿಗಳನ್ನು ಸಕ್ರಿಯಗೊಳಿಸಲು, ಮಣ್ಣಿನ ಸತ್ವವನ್ನು ಸಹಜವಾಗಿ ಹೆಚ್ಚಿಸಲು ಜೀವಾಮೃತ ತುಂಬ ದೊಡ್ಡ ಪಾತ್ರ ವಹಿಸುತ್ತದೆ. ಇದು ಗಿಡಗಳಿಗೆ ಬರುವ ಕೊಳೆ ರೋಗವನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಅಡಿಕೆ, ಬಾಳೆ, ಹೂವಿನ ಗಿಡಗಳು ಹುಲುಸಾಗಿ ಬೆಳೆಯಲು ನೆರವಾಗುತ್ತವೆ. ಅಂದರೆ ಇದು ಕೇವಲ ಒಂದು ದ್ರಾವಣ ಅಲ್ಲ, ಮಣ್ಣಿನ ಆರೋಗ್ಯವನ್ನೇ ಬದಲಾಯಿಸಬಲ್ಲ ಒಂದು ನೈಸರ್ಗಿಕ ಶಕ್ತಿ. ಹಾಗಿದ್ರೆ ಈಗ ಮುಖ್ಯ ವಿಷಯಕ್ಕೆ ಬರೋಣ. ಜೀವಾಮೃತ ತಯಾರಿಸಲು ಏನು ಬೇಕು? ಸುಮಾರು 200 ಲೀಟರ್ ಜೀವಾಮೃತ ತಯಾರಿಸಲು ನಮಗೆ ಕೆಲವೊಂದು ಮುಖ್ಯ ಸಾಮಗ್ರಿಗಳು ಬೇಕಾಗುತ್ತವೆ. ಮೊದಲಿಗೆ ನಮಗೆ ಬೇಕಾಗಿರೋದು 200 ಲೀಟರ್ ಸಾಮರ್ಥ್ಯದ ಒಂದು ದೊಡ್ಡ ಡ್ರಮ್ ಅಥವಾ ಬ್ಯಾರೆಲ್ ತುಂಬ ನೀರು. ಇದಾದ ಮೇಲೆ ನಮಗೆ 10 kg ಹಸುವಿನ ಸಗಣಿ ಬೇಕಾಗುತ್ತದೆ. ಇದರಲ್ಲಿರುವ ವಿಶೇಷವಾಗಿ ನಾಟಿ ಹಸುವಿನ ತಾಜಾ ಸಗಣಿ ಅತ್ಯುತ್ತಮ ಅಂತ ಹೇಳಲಾಗುತ್ತದೆ. ಮುಂದೆ 10 ಲೀಟರ್ ಗೋಮೂತ್ರ ಅಥವಾ ಗಂಜಲ ಬೇಕಾಗುತ್ತದೆ. ಅದಾದ ಮೇಲೆ 2 kg ಕಡಲೆ ಹಿಟ್ಟು ಬೇಕಾಗುತ್ತದೆ. ಇದು ಸೂಕ್ಷ್ಮಾಣು ಜೀವಗಳಿಗೆ ಪ್ರೋಟೀನ್ ಕೊಡುತ್ತದೆ. ಮುಂದೆ 2 kg ಜೋನಿ ಬೆಲ್ಲ ಬೇಕಾಗುತ್ತದೆ. ಇದು ಸೂಕ್ಷ್ಮಾಣು ಜೀವಿಗಳ ವೃದ್ಧಿಗೆ ಶಕ್ತಿ ನೀಡುತ್ತದೆ. ಕೊನೆಯದಾಗಿ 1/2 kg ಫಲವತ್ತಾದ ಮಣ್ಣು ಬೇಕಾಗುತ್ತದೆ. ಇದು ವಿಷಮುಕ್ತವಾದ ತೋಟದ ಮಣ್ಣು ಇರಬಹುದು ಅಥವಾ ಹುತ್ತದ ಮಣ್ಣು ಕೂಡ ಇರಬಹುದು. ಈ ಮಣ್ಣಿನೊಳಗೆ ಇರುವ ಸಹಜ ಸೂಕ್ಷ್ಮಾಣು ಜೀವಿಗಳೇ ಮುಂದೆ ಜೀವಾಮೃತ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಈಗ ಇದನ್ನು ಹೇಗೆ ತಯಾರಿಸಬೇಕು ಅನ್ನೋದನ್ನು ನೋಡೋಣ. ಮೊದಲು ಒಂದು ದೊಡ್ಡ ಡ್ರಮ್ ಅಥವಾ ಬ್ಯಾರೆಲ್ನಲ್ಲಿ 200 ಲೀಟರ್ ನೀರು ತೆಗೆದುಕೊಳ್ಳಬೇಕು. ಅದಾದ ಮೇಲೆ 10 kg ಸಗಣಿಯನ್ನು ನೇರವಾಗಿ ಡ್ರಮ್ಗೆ ಹಾಕಬಾರದು. ಮೊದಲು ಅದನ್ನು ಒಂದು ಸಣ್ಣ ಬಕೆಟ್ ಅಥವಾ ಬುಟ್ಟಿಯಲ್ಲಿ ಹಾಕಿ ಗಂಟುಗಳೇ ಇರದಂತೆ ಕೈಯಿಂದ ಚೆನ್ನಾಗಿ ಕಲಿಸಿಕೊಳ್ಳಬೇಕು. ಸಗಣಿ ಚೆನ್ನಾಗಿ ಕರಗಿದ ಮೇಲೆ ಇದನ್ನು ಡ್ರಮ್ನಲ್ಲಿರುವ 2 ಲೀಟರ್ ನೀರಿಗೆ ಸುರಿಯಬೇಕು. ಮುಂದೆ 2 kg ಕಡಲೆ ಹಿಟ್ಟನ್ನು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ಕಲಸಬೇಕು. ಇಲ್ಲಿ ಒಂದು ಮುಖ್ಯ ವಿಷಯ ಏನಂದರೆ ಸ್ವಲ್ಪವೂ ಗಂಟು ಇರದಂತೆ ಕಡಲೆ ಹಿಟ್ಟನ್ನು ನುಣ್ಣಗೆ ಕರಗಿದ ಮೇಲೆ ಇದನ್ನು ಡ್ರಮ್ಗೆ ಸೇರಿಸಬೇಕು. ಇದಾದ ಮೇಲೆ 2 kg ಜೋನಿ ಬೆಲ್ಲವನ್ನು ನೀರಿನಲ್ಲಿ ಸಂಪೂರ್ಣವಾಗಿ ಕರಗಿಸಿ ಮಿಶ್ರಣಕ್ಕೆ ಸೇರಿಸಬೇಕು. ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಮಾತ್ರ ಸೇರಿಸಬೇಕು, ಏಕೆಂದರೆ ಇದು ಜೀವಾಣುಗಳಿಗೆ ಶಕ್ತಿಯಾಗಿ ಕೆಲಸ ಮಾಡುತ್ತದೆ. ಅದಾದ ಮೇಲೆ 1/2 kg ಫಲವತ್ತಾದ ಮಣ್ಣನ್ನು ತೆಗೆದುಕೊಂಡು ಇದರಲ್ಲಿ ಕಲ್ಲುಗಳು ಇರದಂತೆ ನೋಡಿಕೊಂಡು ನೀರಿನಲ್ಲಿ ಚೆನ್ನಾಗಿ ಕಲಸಿ ಡ್ರಮ್ಗೆ ಸುರಿಯಬೇಕು.
ಮಣ್ಣು ಹಾಕೋದು ಯಾಕೆ ಅಂದರೆ ಅದರೊಳಗೆ ಇರುವ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು ಬೆಲ್ಲ ಮತ್ತು ಕಡಲೆ ಹಿಟ್ಟಿನ ಸಹಾಯದಿಂದ ಡ್ರಮ್ನೊಳಗೆ ವೇಗವಾಗಿ ಮಲ್ಟಿಪ್ಲೈ ಆಗುತ್ತದೆ. ಅದಾದ ಮೇಲೆ 10 ಲೀಟರ್ ಗೋಮೂತ್ರ ಅಥವಾ ಗಂಜಲ ಕೂಡ ಸೇರಿಸಬೇಕು. ಈ ಎಲ್ಲ ವಸ್ತುಗಳನ್ನು ಹಾಕಿದ ನಂತರ ಒಂದು ಬಲವಾದ ಕೋಲಿನ ಸಹಾಯದಿಂದ ಮಿಶ್ರಣವನ್ನು ಚೆನ್ನಾಗಿ ಕಲಸಬೇಕು. ಇಲ್ಲಿ ಒಂದು ಮುಖ್ಯ ವಿಧಾನ ಏನೆಂದರೆ ಈ ಮಿಶ್ರಣವನ್ನು ಪ್ರದಕ್ಷಿಣಾಕಾರವಾಗಿ ಅಂದರೆ ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ಕಲಿಸಬೇಕು. ಹೀಗೆ ಕಲಿಸುವುದರಿಂದ ಎಲ್ಲ ಪದಾರ್ಥಗಳು ಚೆನ್ನಾಗಿ ಒಂದಕ್ಕೊಂದು ಬೆರೆತು ಮಿಶ್ರಣ ಸರಿಯಾಗಿ ರೂಪುಗೊಳ್ಳುತ್ತದೆ. ಕಲಿಸುವಾಗ ಮೇಲೆ ತೇಲುವ ಕಸ ಕಡ್ಡಿಗಳನ್ನು ತೆಗೆದು ಹಾಕಬೇಕು. ಇವಾಗ ಬಹಳ ಜನರಿಗೆ ಡೌಟ್ ಬರಬಹುದು, ಇದನ್ನು ಮಾಡಿದ ತಕ್ಷಣ ಬಳಸಬಹುದಾ ಅಂತ. ಇಲ್ಲ, ಇದಕ್ಕೆ ಸ್ವಲ್ಪ ಸಮಯ ಕೊಡಬೇಕು. ಈ ಮಿಶ್ರಣವನ್ನು ಮಾಡಿದ ನಂತರ 1 ವಾರದ ಕಾಲ ನೆರಳಿನಲ್ಲಿ ಇಡಬೇಕು. ನೇರ ಬಿಸಿಲಿಗೆ ಇಡಬಾರದು. ನೆರಳಿನಲ್ಲಿ ಇರೋದ್ರಿಂದ ಅದರೊಳಗಿನ ಸೂಕ್ಷ್ಮಾಣುಜೀವಿಗಳಿಗೆ ಒಳ್ಳೆಯ ವಾತಾವರಣ ಸಿಗುತ್ತೆ. ಮತ್ತು ಒಂದು ತುಂಬ ಮುಖ್ಯವಾದ ವಿಷಯ ಏನೆಂದರೆ ದಿನಕ್ಕೆ 2 ಬಾರಿ ಈ ಮಿಶ್ರಣವನ್ನು ಕೋಲಿನಿಂದ ಕಲಕುತ್ತಾ ಇರಬೇಕು. ಬೆಳಿಗ್ಗೆ ಒಮ್ಮೆ, ಸಂಜೆ ಒಮ್ಮೆ. ಈ ಒಂದು ಅಭ್ಯಾಸ ತುಂಬ ಮುಖ್ಯ. ಯಾಕೆಂದರೆ ಈ ಸಮಯದಲ್ಲಿ ಇದರೊಳಗಿನ ಜೀವಾಣುಗಳ ಸಂಖ್ಯೆ ವೇಗವಾಗಿ ಹೆಚ್ಚಾಗುತ್ತದೆ. ಹೀಗೆ 1 ವಾರದ ನಂತರ ಈ ಜೀವಾಮೃತ ಸಂಪೂರ್ಣವಾಗಿ ಸಿದ್ಧವಾಗುತ್ತದೆ. ಈಗ ಇದನ್ನು ಹೇಗೆ ಬಳಸಬೇಕು ಅನ್ನೋದನ್ನು ನೋಡೋಣ. ಗಿಡಗಳ ಬುಡಕ್ಕೆ ಹಾಕುವಾಗ ಒಂದು ತಂಬಿಗೆ ಅಥವಾ ಲೋಟ ಅಂದರೆ ಸುಮಾರು 1 ರಿಂದ 1.5 ಲೀಟರ್ ಪ್ರಮಾಣದಲ್ಲಿ ಹಾಕಬೇಕು. ಗ್ರಾಮೀಣ ಭಾಗದಲ್ಲಿ ತಂಬಿಗೆ ಅಂತಲೂ ಕರೀತಾರೆ. ಅಂದರೆ ಒಂದು ಗಿಡಕ್ಕೆ 1 ತಂಬಿಗೆ ಪ್ರಮಾಣದಲ್ಲಿ ಹಾಕಬೇಕು. ಇದನ್ನು ಯಾವ ಗಿಡಗಳಿಗೆ ಬಳಸಬಹುದು ಅಂದರೆ ಇದು ಕೇವಲ ಒಂದು ಬೆಳೆಗಾಗಿ ಸೀಮಿತ ಅಲ್ಲ. ಇದನ್ನು ಅಡಿಕೆ ಮರಗಳಿಗೆ, ತೆಂಗಿನ ಮರಗಳಿಗೆ ಹಾಗೂ ಬಾಳೆ ಗಿಡಗಳಿಗೆ, ಹೂವಿನ ಗಿಡಗಳಿಗೆ ಹಾಗೂ ಅನೇಕ ತೋಟದ ಗಿಡಗಳಿಗೆ ಬಳಸಬಹುದು. ಇದರಲ್ಲಿ ಇರುವ ವಿಶೇಷತೆ ಏನೆಂದರೆ ಇದು ಕೇವಲ ಗಿಡಕ್ಕೆ ಪೋಷಕಾಂಶ ಕೊಡುವುದಲ್ಲ, ಮಣ್ಣಿನ ಆರೋಗ್ಯವನ್ನೇ ಸುಧಾರಿಸುತ್ತದೆ. ಸೂರ್ಯನಾರಾಯಣ್ ಭಟ್ ಅವರು ಹೇಳುವಂತೆ ಜೀವಾಮೃತ ಒಂದು ವಿಶೇಷ ಶಕ್ತಿ, ಏಕೆಂದರೆ ಇದು ಭೂಮಿಯ ತಾಪಮಾನವನ್ನು ಸಮತೋಲನದಲ್ಲಿಡುತ್ತದೆ. ಮತ್ತು ಇದರಲ್ಲಿ ತುಂಬ ವಿಶೇಷವಾದ ವಿಷಯ ಏನೆಂದರೆ ಕೇವಲ 7 ದಿನಗಳಲ್ಲಿ ಜೀವಾಮೃತದೊಳಗಿನ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಬಿಲಿಯನ್ ಗಟ್ಟಲೆ ಹೆಚ್ಚಾಗುತ್ತದೆ. ಇದು ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅದರ ಪರಿಣಾಮ ಮಣ್ಣಿನಲ್ಲಿ ಹಾಗೂ ಗಿಡದಲ್ಲಿ ಬೆಳವಣಿಗೆಯಲ್ಲೂ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅಂದರೆ ಯಾವುದೇ ರಾಸಾಯನಿಕ ಗೊಬ್ಬರ ಕೊಡಲಾರದ ಒಂದು ಸಹಜ ಫಲಿತಾಂಶವನ್ನು ಈ ಜೀವಾಮೃತ ಕೊಡಬಲ್ಲದು. ಈ ರೀತಿ ನೈಸರ್ಗಿಕ ವಿಧಾನಗಳಿಂದ ಕೃಷಿ ಮಾಡಿದರೆ ಖರ್ಚು ಕಡಿಮೆ, ಲಾಭ ಹೆಚ್ಚು ಮತ್ತು ಮುಖ್ಯವಾಗಿ ನಾವು ಬೆಳೆಯುವ ಬೆಳೆ ಆರೋಗ್ಯಕರವಾಗಿರುತ್ತದೆ. ಬಂಧುಗಳೇ, ನಾವು ಮಣ್ಣನ್ನು ಉಳಿಸಿದರೆ ಮಾತ್ರ ಕೃಷಿ ಬೆಳೆಯುತ್ತದೆ, ಕೃಷಿ ಉಳಿಸಿದರೆ ಮಾತ್ರ ರೈತನ ಭವಿಷ್ಯ ಉಳಿಯುತ್ತದೆ. ಆದ್ದರಿಂದ ಇಂತಹ ನೈಸರ್ಗಿಕ ವಿಧಾನಗಳನ್ನು ಮತ್ತು ನಮ್ಮ ಹೊಲ ತೋಟ ಕೃಷಿ ಜೀವನದ ಭಾಗವಾಗಿಸಿಕೊಳ್ಳಬೇಕು. ಜೀವಾಮೃತ ಅಂದರೆ ಕೇವಲ ಒಂದು ಮಿಶ್ರಣ ಅಲ್ಲ, ಮಣ್ಣಿನ ಪುನರ್ಜೀವನಕ್ಕೆ ಒಂದು ನೈಸರ್ಗಿಕ ದಾರಿ. ಹೀಗಾಗಿ ಸಾಧ್ಯವಾದಷ್ಟು ನಾವು ಜೀವಾಮೃತವನ್ನು ಬಳಸೋಣ, ಮಣ್ಣಿನ ಸತ್ವವನ್ನು ಹೆಚ್ಚಿಸೋಣ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ರೈತ ಮಿತ್ರರಿಗೆ ಹಂಚಿಕೊಳ್ಳಿ. ಯಾಕೆಂದರೆ ಒಬ್ಬ ರೈತನಿಗೆ ಉಪಯೋಗವಾದ ಮಾಹಿತಿ ಇನ್ನೊಬ್ಬ ರೈತನ ಬದುಕನ್ನೇ ಬದಲಾಯಿಸಬಹುದು. ಮುಂದಿನ ಭಾಗದಲ್ಲಿ ಇನ್ನಷ್ಟು ಕೃಷಿ ರಹಸ್ಯಗಳು, ನೈಸರ್ಗಿಕ ಕೃಷಿ ವಿಧಾನಗಳು ಮತ್ತು ರೈತರಿಗೆ ಉಪಯೋಗವಾಗುವ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅದುವರೆಗೂ ನಮ್ಮ ಮಣ್ಣನ್ನು ಉಳಿಸೋಣ, ಪ್ರಕೃತಿಯನ್ನು ಉಳಿಸೋಣ, ಆರೋಗ್ಯಕರ ಕೃಷಿಯ ಕಡೆ ಹೆಜ್ಜೆ ಇಡೋಣ. ಧನ್ಯವಾದಗಳು.